ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಲರ್ನರ್ಸ್ ಅಷ್ಟೇ ಅಲ್ಲ ಅಂತ ಹೇಳ್ತಿರೋದು, ಅದಕ್ಕೋಸ್ಕರ. ಅವರು ಗೈಸ್, ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಆಫ್ ಮೈ ಬ್ಲಾಗ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಹೌ ಟು ಲರ್ನ್ ಎ ಕಾರ್ ಅಂತ ಹೇಳಿ ಇದು ಸ್ಪೆಷಲ್ ಬ್ಲಾಗ್. ಓಕೆನಾ, ಕಾರ್ ಓಡಿಸದೇ ಇರೋರಿಗೆ ಕಾರ್ ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀವಿ ಈ ಬ್ಲಾಗಲ್ಲಿ. ಓಕೆನಾ, ಸ್ಪೆಸಿಫಿಕ್ ಆಗಿ ಈ ಬ್ಲಾಗಲ್ಲಿ ಅದೇ ಇರುತ್ತೆ, ಹೌ ಟು ಲರ್ನ್ ಎ ಕಾರ್ ಅಂತೇಳಿ ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀವಿ. ಇದು ಕೂಡ ಸ್ಟೆಪ್ 1 ಆಗಿರುತ್ತೆ. ಓಕೆನಾ, ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಏನೇನು ಇಂಪಾರ್ಟೆಂಟ್ ಆಗಲ್ಲ, ಫುಲ್ ವಿಡಿಯೋ ನೋಡಿ, ಎಲ್ಲ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನೀನು ಏನ್ ಮಾಡ್ಕೋಬೇಕಂತ ಗೊತ್ತಾ, ಕ್ಲಚ್ ತೊಳಿ, ಆಮೇಲೆ ಹ್ಯಾಂಡ್ ಬ್ರೇಕ್ ಇಳಿಸು, ನ್ಯೂಟ್ರಲ್ ಇದೆ ಇಲ್ಲ ನೋಡ್ಕೋಬೇಕು, ಆಯ್ತಾ. ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಬೇಕು, ಕ್ಲಚ್ ಹಿಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಬೇಕು, ಸರಿನಾ. ಕ್ಲಚ್ ಹಿಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಾದ್ಮೇಲೆ ಒಂದನೇ ಗೇರಿಗೆ ಹಾಕ್ಬೇಕು. ಒಂದನೇ ಗೇರಿಗೆ ಹಾಕಿ ಹಾಫ್ ಕ್ಲಚ್ ಬಿಡ್ಬೇಕು, ಅರ್ಧ ಕ್ಲಚ್ ಬಿಡ್ಬೇಕು. ಅರ್ಧ ಕ್ಲಚ್ ಬಿಟ್ಟಂದ್ರೆ ಮೂವ್ ಆಗ್ತಿರ್ತತಿ. ಕ್ಲಚ್ ನಲ್ಲೇ ಬರೀ ಹೊಡಿಬೋದು, ಇಷ್ಟೇ. ಕ್ಲಚ್ ನಲ್ಲೇ ನೀವು ಮೇಂಟೈನ್ ಮಾಡ್ಕೊ, ಕ್ಲಚ್ ಅಲ್ಲೇ ನೋಡಿಲಿ ಮೂವ್ ನೋಡ್ರಿ. ಎಕ್ಸಲೇಟರ್ ಏನು ಮುಟ್ಟೆ ಇಲ್ಲ. ಓಕೆನಾ, ಕ್ಲಚ್ನು ಒತ್ತಿಲ್ಲ ಅವನು, ಕ್ಲಚ್ ನ ಒತ್ ಕೈ ಬಿಟ್ಟಾನೆ. ಈಗ ನೋಡ್ರಿ, ಈಗ ಲೈಟ್ ಆಗಿ ರೇಸ್ ಮಾಡಿ ಆಮೇಲೆ ಹಂಗೆ ಎರಡನೇ ಗೇರಿಗೆ ಹಾಕೋಬೇಕು. ಎರಡನೇ ಗೇರಿಗೆ ಹಾಕ್ಯಂಡು ಅದೇ ತರ ಬಿಡ್ಬೇಕು. ಆಮೇಲೆ ನೀವು ಯಾವ್ದಾದ್ರು ಬೈಕ್ ಕಾರ್ ಏನಾದ್ರು ಓವರ್ಟೇಕ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲೇ ಇದೆ ಸ್ಟೇರಿಂಗ್ ಒಳಗೆ ನೋಡಿ, ಸ್ಟೇರಿಂಗ್ ಒಳಗೆ ಇಷ್ಟು ಈ ಆಬ್ಜೆಕ್ಟ್ ಈ ಲೈನ್ ಇಂದಾನೇ ನೋಡ್ಕೋಬೇಕು ನೀನು. ಅದು ಬೈಕಿಗೆ ಎಷ್ಟು ದೂರ ಇದೆ ಅಥವಾ ಯಾವ್ದಾದ್ರು ಕಾರಿಗೆ ದೂರ ಇದೆ ಅಂತ ಇದ್ರ ಪ್ರಕಾರ ಜಡ್ಜ್ಮೆಂಟ್ ಮಾಡ್ಕೋಬೇಕು ಅಲ್ಲಿಂದ. ಎಷ್ಟು ದೂರ ಇದೆ, ಎಷ್ಟು ಯಾವ್ದಾದ್ರು ಒಂದು ವೆಹಿಕಲ್ ಹೋಗ್ತಿತ್ತಂದ್ರೆ ಅದಕ್ಕೆ ನಾವು ಎಷ್ಟು ದೂರ ಇದೀವಿ, ಎಷ್ಟು ಓವರ್ಟೇಕ್ ಮಾಡಕ್ ಎಷ್ಟು ಜಾಗ ಬೇಕು ಎಲ್ಲ ನೋಡ್ಕೋಬಹುದು. ಈಗ ನೀನು ಫಸ್ಟ್ ಕಾರ್ ಓಡಿಸೋರಿಗೆ ಸ್ಪೆಸಿಫಿಕ್ ಆಗಿ ಫೋಕಸ್ ಇಂಪಾರ್ಟೆಂಟ್ ಆಗುತ್ತೋ ಆಗಲ್ಲ? ಫೋಕಸ್ ಏನೋ ಇಂಪಾರ್ಟೆಂಟ್ ಆಗುತ್ತೆ, ಫಿಯರ್ ಇರಬಾರ್ದು. ಫೋಕಸ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಫಿಯರ್ ಇರಬಾರ್ದು. ಕಾರ್ ಹೊಡಿಬೇಕಾದ್ರೆ ಆಗ್ಲಿ ಏನೇ ಓಡಿಸ್ಬೇಕಾದ್ರೆ ಫಿಯರ್ ಇರಬಾರ್ದು. ಈಗ ಹಂಪ್ಸ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ಹಂಪ್ಸ್ ಬಂದ್ರೆ ಎರಡನೇ ಗೇರಲ್ಲಿ ಇರ್ಬೇಕು. ಎಷ್ಟೇ ಸ್ಲೋ ಇದ್ರು ಎರಡನೇ ಗೇರ್ ಒಳಗೆ ನಾವು ಹಂಪ್ಸ್ ಎಳಿಬೇಕು. ನೀವ್ ಎಷ್ಟೇ ಸ್ಲೋ ಅಲ್ಲಿ ಇದ್ರು ಕೂಡ ಹಂಪ್ಸ್ ನ ಎರಡನೇ ಗೇರಲ್ಲಿ ಹತ್ತಿ ಇಳಿಸ್ಬೇಕು. ಒಂದನೇ ಗೇರಲ್ಲಿ ಇಳಿಸ್ಬೋದು, ಅಂದ್ರೆ ಆಫ್ ಆಗೋ ಚಾನ್ಸಸ್ ಬಹಳ ಇರ್ತವೆ. ಯಾಕಂದ್ರೆ ಸ್ಪೀಡ್ ಇರ್ತೀವ, ಒಂದೇ ಸತಿ ಎರಡನೇ ಗೇರಿಗೆ ಶಿಫ್ಟ್ ಆದಾಗ ಎರಡನೇ ಗೇರಿಂದ ಮತ್ತೆ ಒಂದನೇ ಗೇರಿಗೆ ಶಿಫ್ಟ್ ಆಗ್ತಿವಿ ಅಂದ್ರೆ ಮಿನಿಮಮ್ ಸ್ಪೀಡ್ ಅಂತ ಇರ್ತೀವಿ ನಾವು. ಮಿನಿಮಮ್ 20 ಒಳಗಂತ ಸ್ಪೀಡ್ ಇರ್ತೀವಿ. ಸೊ ಒಂದೇ ಸತಿ ನಾವು ಒಂದನೇ ಗೇರಿಗೆ ಶಿಫ್ಟ್ ಆಗಿ ಹಂಸ ಹತ್ಸೋದ್ರಿಂದ ಏನಾಗುತ್ತೆ, ಆಫ್ ಆಗುವಂತ ಚಾನ್ಸಸ್ ತುಂಬಾ ಇರ್ತವೆ. ಸೊ ಎರಡನೇ ಗೇರಲ್ಲಿ ಹತ್ತಿ ಇಳಿಸಬಹುದು ಆರಾಮಾಗಿ. ಓಕೆನಾ, ಎಂತ ದೊಡ್ಡ ಅಂಶ ಇರ್ಲಿ ಕೂಡ ನೀವು ಎರಡನೇ ಗೇರಲ್ಲಿ ಇವನ್ ತೆಗ್ಗು ದಿನಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡನೇ ಗೇರಲ್ಲಿ ಓಡಿಸ್ಬೇಕು. ತೆಗ್ಗು ದಿನಗಳಲ್ಲಿ ಕೂಡ ಎರಡನೇ ಗೇರಲ್ಲಿ ಓಡಿಸೋದು ಸೂಕ್ತ. ನಾನ್ ಹೇಳೋದ್ ಪ್ರಕಾರ ಏನ್ ಗೊತ್ತಾ, ಕಾರ್ ಓಡಿಸ್ಬೇಕಾದ್ರೆ ನಿಮಗೆ ಮೇನ್ ಆಗಿ ಫೋಕಸ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಯೋಚನೆಗಳು ಬೇರೆ ಕಡೆ ಇದ್ದು ಕಾರ್ ಓಡಿಸ್ತೀರಾ ಅಂದ್ರೆ ಸ್ವಲ್ಪ ಟಫ್ ಆಗ್ಬೋದು ಅಲ್ವಾ. ಯಾಕಂದ್ರೆ ಕೇರ್ ಚೇಂಜ್ ಮಾಡೋದಿರ್ತದೆ. ಅಂದ್ರೆ ಕಲಿಯೋ ತನಕ ನೀವು ಫಸ್ಟ್ ಲರ್ನರ್ಸ್ ಅಷ್ಟೇ ಅಲ್ಲ ಅಂತ ಹೇಳ್ತಿರೋದು, ಅದಕ್ಕೋಸ್ಕರ ಲರ್ನರ್ಸ್ ಏನಿದ್ದೀರಾ ನೀವು ಮೇನ್ ಆಗಿ ಫೋಕಸ್ ಇಂಪಾರ್ಟೆಂಟ್ ಆಗುತ್ತೆ, ಬೇರೆ ಕಡೆ ಯೋಚನೆ ಇರಬಾರ್ದು. ಯಾಕಂದ್ರೆ ನಾವು ಇಲ್ಲಿ ಬರೀ ಈ ಹ್ಯಾಂಡ್ ನ ಯೂಸ್ ಮಾಡಲ್ಲ, ಮತ್ತೆ ಬರೀ ಲೆಗ್ ನ ಯೂಸ್ ಮಾಡಲ್ಲ. 3 ಯೂಸ್ ಆಗ್ತಿರ್ತಾವ ಇಲ್ಲಿ, ಐಸು, ಲೆಗ್ಸು, ಹ್ಯಾಂಡ್ಸು. ಲೆಗ್ ಅಲ್ಲಿ ಆಕ್ಸಿಲರೇಟರ್, ಬ್ರೇಕ್, ಕ್ಲಚ್ ನ ಮೇಂಟೈನ್ ಮಾಡ್ತಿರ್ತೀವಿ. ಹ್ಯಾಂಡ್ ಅಲ್ಲಿ ಸ್ಟೇರಿಂಗ್ ಮೇಂಟೈನ್ ಮಾಡ್ತಿರ್ತೀವಿ. ಐಸ್ ಅಲ್ಲಿ ಜಜ್ಮೆಂಟ್ ಮೇಂಟೈನ್ ಮಾಡ್ತಿರ್ತೀವಿ. ಸೊ ದಟ್ ಫೋಕಸ್ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ತಪ್ಪಬಹುದು, ಯಾಕಂದ್ರೆ ಫಸ್ಟ್ ಲರ್ನರ್ಸ್ ಮಾತ್ರ ಹೇಳ್ತಿರೋದು. ಕಲ್ತಿರೋರೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಓಕೆನಾ, ಕಲಿತಾ ಅದೇನ ಅಂತಾರಲ್ಲ, ಆಡ್ತಾರಾಗ ಉಳ್ತಾ ರೋಗ ಅಂತ. ಕರೆಕ್ಟ್, ಇದು ಅವನ್ ಹೇಳಿದ್ ಕರೆಕ್ಟ್. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅಪ್ಪಗಿರ್ತಾರ ಗೊತ್ತಾ. ಅಪ್ಪನಾಗಿದ್ದಾಗ ಏನ್ ಮಾಡ್ತಾರ, ಗಾಡಿ ಆಫ್ ಮಾಡ್ತಿರ್ತಾರ. ಅದಕ್ಕೆ ಕಾರಣ ಏನು? ಅದಕ್ಕೆ ಅಪ್ಪಲ್ಲಿದ್ದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಆಫ್ ಕ್ಲಚ್ ಯಾವಾಗ್ಲೂ ಬಿಟ್ಟಿರ್ಲೇಬೇಕು. ಆಫ್ ಕ್ಲಚ್ ನ ಬಿಟ್ಟಿರ್ಲೇಬೇಕು. ಆಫ್ ಕ್ಲಚ್ ನ ಒತ್ತಿರ್ಬೇಕಾ ಬಿಟ್ಟಿರ್ಬೇಕಾ? ಆಫ್ ಕ್ಲಚ್ ಆಗಿ ಇರ್ಬೇಕು. ಹಿಂಗಿರ್ತೀಯಾ, ಬ್ರೇಕ್ ತುಳಿದಿರ್ಬೇಕು. ಯಾಕಂದ್ರೆ ಹಿಂಗ್ ಫುಲ್ ಅಪ್ ಇದೆ ಅಂತಂದ್ರೆ
ಕ್ಲಚ್ನ ಈ ಫುಲ್ ಇದ್ ಮಾಡಿ ಬ್ರೇಕ್ನ ತುಳಿದಿರ್ತಾರೆ. ತುಳಿದಿರ್ಬೇಕಾದ್ರೆ ಫುಲ್ ಕ್ಲಚ್ ಹಿಡಿಬೇಕು. ಓಕೆ. ಹಾಫ್ ಕ್ಲಚ್ ಬಿಟ್ಟಾದ್ಮೇಲೆ ಈ ಬ್ರೇಕ್ ಏನಾಯ್ತಲ್ಲ ಬ್ರೇಕ್ನ ಫುಲ್ ರಿಮೂವ್ ಮಾಡಬಾರ್ದು. ಹಂಗೆ ಇರ್ಬೇಕು ಸ್ವಲ್ಪ. ಹಂಗೆ ಸ್ವಲ್ಪ ಇದನ್ನ ಬಿಟ್ಟು ರೈಸ್ ಮಾಡ್ಕೊಂತ ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಅಪ್ಪಾಗಿದ್ದಾಗ ಮಾತ್ರ. ಅಪ್ಪಾಗಿದ್ದಾಗ ಒಬ್ರು ಏನ್ ಮಾಡ್ತಾರಂದ್ರೆ ಎದರಿಕೆಂದು ಇದ್ ಮಾಡ್ಬಿಡ್ತಾರೆ. ಗಾಡಿ ಆಫ್ ಮಾಡ್ಬಿಟ್ಟಿರ್ತಾರೆ. ಮಾಡ್ಬೇಕಂದ್ರೆ ಆಫ್ ಮಾಡ್ತಿದ್ದೀರಾ ಅಂದ್ರೆ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಓಕೆನಾ. ಲರ್ನರ್ಸ್ ಗಳಿಗೆ ಅಪ್ಪಲ್ಲಿ ಕರ್ಕೊಂಡೋಗಿ ಕಲಿಸ್ರಿ. ಓಕೆನಾ. ಯಾರು ಕಾರ್ ಡ್ರೈವಿಂಗ್ಸ್ ಎಲ್ಲ ಮೇಂಟೈನ್ ಮಾಡ್ತಿರ್ತೀರಾ, ಸೊ ದಟ್ ನೀವು ಮೇನ್ ರೋಡಿಗೆ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಟ್ರಾಫಿಕ್ ಮಾಡ್ತಿರಲ್ಲ ಅದಕ್ಕಿಂತ ಒಳ್ಳೇದು ಅಪ್ ಹಿಲ್ಸ್ ಗಳಲ್ಲಿ ಅಪ್ಗಳಲ್ಲಿ ಕರ್ಕೊಂಡೋಗಿ ಕಾರ್ನ ಕಲ್ಸಿದ್ರೆ ಅದಿನ್ನೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಈಗ ನೀವು ಓಕೆ ಪರ್ಫೆಕ್ಟ್ ಆಗ್ತಾರೆ. ಮೇನ್ ರೋಡ್ ಅಲ್ಲಿ ಬಂದು ಕಲ್ಸೋದು ಓಕೆ, ಆದ್ರೆ ಮೇನ್ ರೋಡ್ ಅಲ್ಲಿ ಈಗ ನೀವು ಒಬ್ಬರೇ ಅಡ್ಡಾಡ್ತಿರಲ್ಲ, ಅದರಿಂದ ಟ್ರಾಫಿಕ್ ತುಂಬಾ ಆಗುತ್ತೆ. ಅವಾಗ ಅವ್ರು ಕೂಡ ಏನು ಡ್ರೈವಿಂಗ್ ಮಾಡ್ತಿರ್ತಾರೆ ಲರ್ನರ್ಸ್, ಅವರಿಗೂ ಕೂಡ ಸ್ವಲ್ಪ ಫಿಯರ್ ಅನ್ನೋದು ಇದ್ದೇ ಇರ್ತದೆ. ಸ್ಟಾರ್ಟಿಂಗ್ ಕಾರ್ ಓಡಿಸ್ತಿದೀವಿ ಅಂದ್ರೆ ಫಿಯರ್ ಇರ್ತದೆ, ಬಟ್ ಫಿಯರ್ ಬಿಟ್ಟು ಹೊಡಿಬೇಕು. ಓಕೆನಾ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಹುಡುಗ ಹೇಳ್ತಿರೋದು ನನಗೆ ಸರಿ. ಗೈಸ್ ಬರೋದು ಬಂದ್ಬಿಟ್ವಿ, ಫುಲ್ ತೆಗ್ಗದಿನ್ನೇ ಐತೆ. ಇದು ಕಾರ್ ಬಂಪರ್ ಬಡಿತತೆ ಅನ್ನೋ ಒಂದು ನಮಗೆ ನೋಡಪ್ಪ. ಆ ಕಡೆ ಸೈಡ್ ಬರ್ತೇನೆ, ಈ ಕಡೆನೇ ಹೊಡಿ. ಕಾರ್ ಬಂಪರ್ ಬಡಿತೈತೆ. ಹೋಗೋಣ, ಏನಾಗಲ್ಲ. ಮೆಲ್ಲಕ್ಕೆ ಇಳಿಸು, ಮೆಲ್ಲಕ್ಕೆ ಆರಾಮ್ಸಿ. ಸೆಂಟ್ರಿ ಬಾ ಸೆಂಟ್ರಿಗಾದರೆ ಎತ್ತರ ಇಲ್ಲ. ಆ ಕಡೆ ಹುಡ್ಕ, ರೈಟಿಗೆ ಹುಡ್ಕ. ಇಂಥ ಪರಿಸ್ಥಿತಿಗಳಲ್ಲೆಲ್ಲ ನೀವು ಹೆಂಗೆ ಕಾರ್ ಹೊಡಿಬೋದು ಅಂತ ತೋರಿಸ್ಕೊಡ್ತಿದ್ದೀವಿ. ಓಕೆನಾ. ಮೆಲ್ಲಕ್ಕೆ ಎತ್ಕೋಬೇಕಾಗುತ್ತೆ. ಒಂದೇ ಗೇರಲ್ಲಿ ಎತ್ಕೊಳ್ರಿ. ನೋಡಿರಿ, ಹಿಂಗೆಲ್ಲ ಆದಾಗ ಆರಾಮ್ಸೆ ಎತ್ಕೋಬೇಕು. ಇಂಥ ಸಿಚುವೇಶನಲ್ಲಿ ಪ್ಯಾನಿಕ್ ಆಗಬಾರ್ದು. ಮೇನಾಗಿ ಅಥವಾ ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ನೀವು 100 ಪೆಟ್ರೋಲ್ ಎಷ್ಟೈತಣ್ಣ ಲೀಟ್ರು? 112 89 ml ಬಂದೈತೆ. ಇದಾಗಿತ್ತು ಇವತ್ತಿನ ಕಾರ್ ಕಲೆ ಅಂತ ಫಸ್ಟ್ ವಿಡಿಯೋ. ಇದೇ ರೀತಿ ಸ್ಟೆಪ್ ವೈಸ್ ಕಲಿಸ್ತಾ ಇರ್ತೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.